ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ದಿನನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮೊಬೈಲ್ ಹೇಗೆ ಯೂಸ್ ಮಾಡ್ತೀನಿ ಅಂತ ನಿಮ್ಮ ಎಲ್ಲರಿಗೂ ಕುತೂಹಲ ಇದೆ ಅಲ್ವಾ? ಅದನ್ನು ಹೇಗೆ ಯೂಸ್ ಮಾಡ್ತೀನಿ ಅಂತ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು, ನೀವು ಹೇಗೆ ಮೊಬೈಲ್ನ ಯೂಸ್ ಮಾಡ್ತೀರಾ ಅದನ್ನು ನಮಗೂ ತೋರಿಸಿ ಅಂತ ಅಂದ್ಬಿಟ್ಟು. ಬನ್ನಿ ಇವಾಗ ಅದನ್ನು ಹೇಗೆ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಉಪಯೋಗಿಸ್ತಾ ಇರೋ ಮೊಬೈಲ್ ಬಂದು ಆ್ಯಪಲ್ ಫೋನು. ಮೊದಲು ಆ್ಯಂಡ್ರಾಯ್ಡ್ ಉಪಯೋಗಿಸ್ತಾ ಇದ್ದೆ, ಇವಾಗ ಆ್ಯಪಲ್ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಬಟನ್ ಇದೆ. ಈ ಬಟನ್ನ ಆಫ್ ಆನ್ ಮಾಡಿದ್ರೆ ಅದು ಆನ್ ಆಗುತ್ತೆ. ಸೊ ಇದು ಹೋಮ್ ಬಟನ್ ಆನ್ ಮಾಡಿದ್ರೆ ಅದು ಏನಿದೆ ಸ್ಕ್ರೀನಲ್ಲಿ ಅಂತ ಹೇಳುತ್ತೆ. ಇವಾಗ ನಮಗೆ ಪಾಸ್ವರ್ಡ್ ಕೊಡಿ, ನಾನು ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಸೊ ನೋಡಿ, ಇಲ್ಲಿ ಈ 0 ಬಟನ್ ಮೇಲೆ, ಈ 0 ಇಂದ ಹಿಂದೆ ಹೋಗಬೇಕು ಅಂದರೆ 9, 8, 7 ಈ ಹಿಂಗೆ ಲೆಫ್ಟ್ ಟು ರೈಟ್ ನಾವು ಸ್ಕ್ರೋಲ್ ಮಾಡಿದ್ರೇ ಅದು ಹೇಳುತ್ತೆ 9, 8, 7 ಅಂತ ಅಂದ್ಬಿಟ್ಟು. ಆ ನಂಬರ್ ಹತ್ರನೇ ತೊಗೊಂಡು ಹೋಗಿ ನಾವು ಹೇಳಬೇಕು ಅನ್ನೋದೆಲ್ಲ ಏನಿಲ್ಲ. ಪಾಸ್ವರ್ಡ್ ಕೊಟ್ಟೆ ನಾನು. ಪಾಸ್ವರ್ಡ್ ಕೊಟ್ಬಿಟ್ಟು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ರಾಯ್ಡ್ ಫೋನು ಆ್ಯಪಲ್ ಫೋನಲ್ಲಿ ಎರಡರಲ್ಲೂ ಹೆಚ್ಚು ಕಮ್ಮಿ ಒಂದೇ ಥರ. ಆ್ಯಪಲ್ ಫೋನಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ನೋಡಿ, ಈ ಥರ ಅಪ್ಪು ಡೌನು ಮಾಡಿದಾಗ ಮೇಲೆ ಕೆಳಗಡೆ ಇರೋದನ್ನ ಹೇಳುತ್ತೆ. ಲೆಫ್ಟ್ ಟು ರೈಟ್ ಮಾಡಿದಾಗ ಅಕ್ಕಪಕ್ಕ ಇರೋದನ್ನ ಹೇಳುತ್ತೆ. ಡಬಲ್ ಟ್ಯಾಪ್, ಈ ಫಿಂಗರಲ್ಲೇ ಡಬಲ್ ಟ್ಯಾಪ್ ಮಾಡಿದ್ರೆ ಓಪನ್ ಆಗುತ್ತೆ. ನಾವೇನಾದರೂ ಸ್ಕ್ರೋಲ್ ಮಾಡಬೇಕಾದ್ರೆ, ಅಂದರೆ ಕೆಳಗಡೆದನ್ನ ಮೇಲೆ ಕೆಳಿಬೇಕಾದ್ರೆ ಹಿಂಗೆ ಮೇಲ್ಗಡೆಗೆ ಹಿಂಗೆ 2 ಬೆರಳಲ್ಲಿ ಸ್ಕ್ರೋಲ್ ಮಾಡಬೇಕು. ಸಿಂಗಲ್ ಬೆರಳಲ್ಲಿ ಸ್ಕ್ರೋಲ್ ಮಾಡೋದಕ್ಕಾಗೋದಿಲ್ಲ. ನಾನು ನಿಮಗೆಲ್ಲ ಕೇಳಲಿ ಅಂತ ಅಂದ್ಬಿಟ್ಟು ನಾನು ಇವಾಗ ಒಂದು ಸ್ವಲ್ಪ ವಾಯ್ಸ್ನ ಜಾಸ್ತಿ ಇಟ್ಕೊಳ್ತೀನಿ. ನಾನು ಯೂಶುವಲಿ ವಾಯ್ಸ್ ಯಾವಾಗಲೂ ಕಮ್ಮಿನೇ ಇಟ್ಕೊಳ್ಳೋದು. ನೋಡಿ, ನಾವು ಇಮಿಡಿಯೇಟ್ ಈ ಆ್ಯಪಲ್ ಫೋನಲ್ಲಿ ಒಂದು ಏನಪ್ಪ ಅಂದರೆ ಸ್ಪೀಕಿಂಗ್ ರೇಟು ಹಿಂಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಇಟ್ಕೋಬೋದು. ಅಪ್ ಟು 80 to 100% ವರೆಗೆ ನಾನು ಆಪ್ರೇಟ್ ಮಾಡ್ಬೋದು. ಆದರೆ ನಾನು ಏನೇ ಒಂದು ರೀಡ್ ಮಾಡಬೇಕಾದ್ರೆ 60% ಇಟ್ಕೊಂಡಿರ್ತೀನಿ. ಯೂಶ್ವಲಿ ನಾನು ಯಾವುದಾದ್ರೂ ಆಪ್ರೇಟ್ ಮಾಡಬೇಕಾದ್ರೆ, ಏನೇ ಮಾಡಬೇಕಾದ್ರೂ ಹೆಡ್ಫೋನ್ ಯೂಸ್ ಮಾಡ್ತೀನಿ, ಯಾಕೆಂದರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಇವಾಗ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಪನ್ ಆಗಿದೆ. ಇವಾಗ ನಾನು ಇದರಲ್ಲಿ ಇವಾಗ ನನ್ನ ಮೊದಲೇ ವಾಯ್ಸ್ ಓವರ್ ಆನ್ ಆಗಿದೆ. ವಾಯ್ಸ್ ಓವರ್ ಎಲ್ಲಿರುತ್ತೆ ಅಂತ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಾಗೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೆಟ್ಟಿಂಗ್ಸಲ್ಲಿ ಆಕ್ಸೆಸಬಿಲಿಟಿ ಅಂತ ಇರುತ್ತೆ. ಆಕ್ಸೆಸಬಿಲಿಟಿ ಒಳಗಡೆ ಹೋಗಿ ನೋಡಿದ್ರೆ ಅದರಲ್ಲಿ ವಾಯ್ಸ್ ಓವರ್ ಅಂತ ಆ್ಯಪಲ್ ಫೋನಲ್ಲಿರುತ್ತೆ. ಅದೇ ನಾರ್ಮಲ್ ಫೋನ್ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಟಾಕ್ ಬ್ಯಾಕ್ ಅಂತ ಇರುತ್ತೆ. ಸೇಮ್ ಸೆಟ್ಟಿಂಗ್ಸ್ ಎಲ್ಲ ಆಕ್ಸೆಸಿಬಿಲಿಟಿ ಹೋಗಿ ಅದನ್ನು ಆನ್ ಮಾಡಿಕೊಂಡ್ರೆ ಎಲ್ಲ ಫೋನು ಇದೇ ಥರ ಮಾತಾಡುತ್ತೆ. ಇವಾಗ ಪುನಃ ನಾನು ಆನ್ ಮಾಡಿಕೊಂಡು ಒಳಗಡೆ ಎಲ್ಲ ನಿಮಗೆ ಹೇಗೆ ಆಪ್ರೇಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಸ್ಕ್ರೀನ್ ಅಂದರೆ ಪಾಸ್ವರ್ಡ್ ಎಲ್ಲ ಓಪನ್ ಆಗಿ ಸ್ಕ್ರೀನ್ ತೋರಿಸ್ತಾ ಇದೆ. ಆ ಸ್ಕ್ರೀನಲ್ಲಿ ಏನಿದೆ ಅಂತ ಹೇಳಿದೆ. ಫೇಸ್ ಟೈಮ್ ಅಂತ ಇದೆ ಅಂತ ಹೇಳಿದೆ. ಫಸ್ಟ್ ಫೇಸ್ ಟೈಮ್ ಇದೆ, ಅದ್ರ ಪಕ್ಕ ಕ್ಯಾಲೆಂಡರ್ ಅಂತ ಇದೆ, ಫೋಟೋಸ್, ಕ್ಯಾಮ್ರಾ, ಮೇಲ್, ನೋಟ್ಸ್, ರಿಮೈಂಡರ್ಸ್, ಕ್ಲಾಕ್, ಟಿವಿ, ಬ್ರಾಡ್ಕಾಸ್ಟ್, ಆಪ್ ಸ್ಟೋರ್, ಮ್ಯಾಪ್ಸ್, ಹೆಲ್ತ್, ವಾಲೆಟ್, ಸೆಟ್ಟಿಂಗ್ಸ್. ಇವಾಗ ನಾನು ಇದರಲ್ಲಿ ಯಾವುದೇ ಆಪ್ಷನ್ ನನಗೆ ಬೇಕಾದ್ರೂ ಡಬಲ್ ಟ್ಯಾಪ್ ಮಾಡಿದ್ರೆ ನಾನು ಅದರೊಳಗಡೆ ಹೋಗ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಫೋನ್ ಒಳಗಡೆ ಹೋಗ್ತಾ ಇದ್ದೀನಿ. ಫೋನ್ ಒಳಗಡೆ ಹೋಗ್ಬಿಟ್ಟು ಇವಾಗ ಅಲ್ಲಿ ನನಗೆ ಕಾಂಟ್ಯಾಕ್ಟ್ಸ್ ಒಳಗಡೆ ಹೋಗ್ಬಿಟ್ಟು ನಮ್ಗೆ ಯಾವುದೇ ನಂಬರ್ ಬೇಕಾದ್ರೂ ನೋಡಿ, ಲೆಫ್ಟ್ ರೈಟ್ ಮಾಡ್ತಾ ಇದ್ರೆ ನಮ್ಗೆ ಯಾವ ನಂಬರ್ ಬೇಕೋ ಅದಕ್ಕೆ ನಾವು ಹೋಗಿ ಮಾಡ್ಬೋದು. ಇಲ್ಲ ಅಂದರೆ ನಮಗೆ ABCD ಮುಖಾಂತರ ನಮಗೆ ಸರ್ಚ್ ಮಾಡ್ಕೋಬೋದು. ಸರ್ಚ್ ಆಪ್ಷನ್ ಇದೆ. ನಾನು ಸುದುಕ್ಕೆ ಫೋನ್ ಮಾಡಬೇಕಾದ್ರೆ ಸರ್ಚ್ ಕೊಟ್ಟರೆ ಸರ್ಚ್ಗೆ ಹೋಗುತ್ತೆ. ನಾನು ಜಾಸ್ತಿ ಸಿರಿ ಆಪ್ಷನ್ನೇ ಉಪಯೋಗಿಸೋದು. ನೋಡಿ, ಇವಾಗ ಕಾಲ್ ಟು ಸುದು, ಕಾಲ್ ಆಗ್ತಾ ಇದೆ. ಕಾಲಿಂಗ್ ಸಿದು ರುಮಾಲೆ ಅಂತ ಹೇಳ್ತು. ನನ್ನ ಫೋನ್ ಆಪ್ರೇಟ್ ಮಾಡೋದಕ್ಕಿಂತ ಜಾಸ್ತಿ ಈ ಸಿರಿ ಆಪ್ಷನ್ಸ್ನೇ ನಾನು ಎಲ್ಲದಕ್ಕೂ ಉಪಯೋಗಿಸೋದು. ರಿಂಗ್ ಆಗ್ತಾ ಇದೆ ನೋಡಿ, ಇಲ್ಲಿ ಸುದು ಅವ್ರ ಫೋನು ರಿಂಗ್ ಆಗ್ತಾ ಇದೆ. ಸೊ ನನಗೆ ಬೇಡ.
ಇವಾಗ ನೆಕ್ಸ್ಟ್ ವಾಟ್ಸಪ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಸಿರಿಯಲ್ಲೇ ಮುಕ್ಕಾಲು ಭಾಗ ವಾಟ್ಸಪ್ನ ಉಪಯೋಗಿಸ್ತೀನಿ. ಪಕ್ಕದ ಪೇಜ್ಗೆ ಹೋಗ್ಬೇಕು ಅಂದರೆ 3 ಬೆರಳಲ್ಲಿ ನಾನು ಹಿಂಗೆ ಸ್ಲೈಡ್ ಮಾಡಬೇಕು. ನೀವು 1 ಬೆರಳಲ್ಲಿ ಹಿಂಗೆ ನಿಲ್ತೀರಾ. ಇವಾಗ ಈ ಪೇಜ್ ಸೆಕೆಂಡ್ ಪೇಜ್ ಬಂದಿದೆ ಅಂತ ಅದು ಹೇಳ್ತಾ ಇದೆ. ಫೈಂಡ್ ಮೈ ಶಾರ್ಟ್ಕಟ್ಸ್, ಕಾಂಟ್ಯಾಕ್ಟ್ಸ್, ಫೈಲ್ಸ್, translate, books, iTunes Store, watch, tips, utilities for YouTube, WhatsApp. ನೋಡಿ ಯೂಟ್ಯೂಬ್ ಇದೆ, ವಾಟ್ಸಪ್ ಇದೆ. ವಾಟ್ಸಪ್ ಒಳಗಡೆ ಹೋಗ್ತಿದ್ದೀನಿ. ವಾಟ್ಸಪ್ ಅಲ್ಲಿ ಹೋದ್ರೆ ಇವಾಗ ಯಾವುದೋ ಒಂದು ಓಪನ್ ಆಗೋಗ್ಬಿಟ್ಟಿದೆ, ಯಾರೋ ಒಬ್ರದ್ದು ಚಾಟ್ನ. ಅದು ಯಾವ್ದು ಅಂತ ಗೊತ್ತಾಗ್ಬೇಕು ನನಗೆ. ಪ್ರೊಫೈಲ್ ಪಿಕ್ಚರ್ ಯಾರ್ದು ಅಂತ ತೋರಿಸ್ತಾ ಇದೆ. ಸೋನಿ ಅನ್ನೋದಿದೆ. 2 ಬ್ಯಾಕ್ ಬಟನ್ ಅಂತ ಹೇಳ್ತಾ ಇದೆ. ಸೊ ಅಲ್ಲಿ ಪ್ರೆಸ್ ಮಾಡಿದ್ರೆ ಹಿಂದಕ್ಕೆ ಹೋಗುತ್ತೆ. ಡಾಕ್ಟರ್ ಶಿವಾನಂದನ್ ಅವ್ರದ್ದಿದೆ. ಸೋನಿ, ಅನುಬೇಬಿ, ಸ್ತ್ರೀವಾಣಿ, ಬ್ಲೈಂಡ್ ಫ್ರೆಂಡ್ಲಿ ಕುಕಿಂಗ್. ಅದರಲ್ಲಿ 7 ನಾನು ಓದಿಲ್ದಿರೋ ಅಂತ ಮೆಸೇಜ್ ಇದೆ. ನ್ಯೂ ಗ್ರೂಪ್ ಬೇಕಾದ್ರೂ ನಾನು ಓಪನ್ ಮಾಡ್ಕೋಬಹುದು. ಬ್ರಾಡ್ಕಾಸ್ಟ್ ಲಿಸ್ಟ್, ಸರ್ಚ್ ಮಾಡಿ ನಮ್ಗೆ ಯಾವ ಚಾಟ್ಗೆ ಹೋಗ್ಬೇಕು ಅದಕ್ಕೆ ಹೋಗ್ಬೋದು. ನ್ಯೂ ಚಾಟ್, ಚಾಟ್ಸ್, ಎಡಿಟ್ ಆಪ್ಷನ್ ಇದೆ. ಸೊ ಇವಾಗ ನನ್ಗೆ ಯಾರಿಗೆ ಬೇಕಾದ್ರೂ ನಾನು ಕಳಿಸ್ಬೋದು. ಸುಧು ರುಮಾಲೆ ಅವ್ರಿಗೆ ಒಂದು ಮೆಸೇಜ್ನ ಕಳಿಸ್ತೀನಿ. ಸುಧುಗೆ ನಾನು ಇವಾಗ ಒಂದು ಮೆಸೇಜ್ ಕಳಿಸ್ತಾ ಇದ್ದೀನಿ. ನೋಡಿ, ಕೀಬೋರ್ಡ್ ಆಪ್ಷನ್ನು ಇದೆ, ಜೊತೆಗೆ ಇಲ್ಲಿ ಡಿಕ್ಟೇಟ್ ಅನ್ನೋ ಆಪ್ಷನ್ನು ಇರುತ್ತೆ. ಮುಕ್ಕಾಲು ಭಾಗ ನಾನು ಡಿಕ್ಟೇಟ್ ಆಪ್ಷನ್ನೇ ಉಪಯೋಗಿಸೋದು. ಆ ಡಿಕ್ಟೇಟ್ ಆಪ್ಷನ್ ಆನ್ ಮಾಡಿಕೊಂಡು ನಾನು ಇವಾಗ ಹೇಳ್ತೀನಿ. ಹಾಯ್ ನೋಡಿ, ಇನ್ಸರ್ಟೆಡ್ ಹಾಯ್ ಅಂತ ಹೇಳ್ತು. ಹಾಯ್ ಅನ್ನೋ ಪದನ ಇನ್ಸರ್ಟ್ ಮಾಡಿದೆ. ಇವಾಗ ಸೆಂಡ್ ಹತ್ರ ಹೋಗಬೇಕು. ಸೆಂಡ್ ಇವಾಗ ಎಲ್ಲಿದೆ ಅಂತ ನನಗೆ ಗೊತ್ತಾಗಲ್ಲ. ಸೊ ಯಾವುದೇ ಒಂದು ಪ್ಲೇಸಲ್ಲಿ ಮುಟ್ಟಾಗ ನೋಡಿ, ಕ್ಲೋಸ್ ಮೆಸೇಜ್ ಹಾಯ್ ಅನ್ನೋ ಜಾಗದಲ್ಲಿದೆ. ಸೆಂಡ್ ಅಂತ ಹೇಳ್ತು, ಅವಾಗ ಸೆಂಡ್ ಮಾಡಬೇಕು. ನಾವು ಈ ಸ್ಕ್ರೀನ್ ಮೇಲೆ ಎಲ್ಲೇ ಇಟ್ಕೊಂಡು ಲೆಫ್ಟು ರೈಟು ಅಪ್ಪು ಡೌನು ಮಾಡಿದಾಗ ಮೇಲೆ ಕೆಳಗೆ ಅಕ್ಕಪಕ್ಕ ಎಲ್ಲಿ ನಮ್ಮ ಆಪ್ಷನ್ ಇದೆ ಅಂತ ಹೇಳುತ್ತೆ. ಸುಧು ಅವ್ರಿಗೆ ಸೆಂಡ್ ಆಯಿತು, ಅಲ್ಲೂ ಕೂಡ ಸೌಂಡ್ ಬಂದಿದೆ. ಇವಾಗ ಸ್ಕ್ರೀನಿಂದ ಹೊರಗಡೆ ಬರ್ತಾ ಇದ್ದೀನಿ. ಇದೇ ಥರ ವಾಟ್ಸಪ್ ಕಂಪ್ಲೀಟು ನೀವು ಕಳಿಸೋವಂಥ ಎಲ್ಲ ಮೆಸೇಜ್ಗಳನ್ನು ನಾನು ವಾಟ್ಸಪ್ಪಲ್ಲಿ ಕಳಿಸೋವಂಥ ಎಲ್ಲರ ಮೆಸೇಜ್ಗಳನ್ನು ಓದ್ತೀನಿ. ಜೊತೆಗೆ ನಾನು ಅದಕ್ಕೆ ರಿಪ್ಲೈ ಕೊಡ್ಬೋದು, ಫಾರ್ವರ್ಡ್ ಮಾಡ್ಬೋದು. ಫೋಟೋ ಮೆಸೇಜ್ ಮಾತ್ರ ನಾವು ರೀಡ್ ಮಾಡೋಕ್ಕಾಗಲ್ಲ, ಅದರ ಆಪ್ಷನ್ ಒಂದಿಲ್ಲ. ಇವಾಗ ಯೂಟ್ಯೂಬ್ ನಾನು ಹೇಗೆ ನೋಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಹೊರಗಡೆ ಬಂದೆ ಪೇಜಿಂದ. ಇವಾಗ ಸಿರಿ ಆಪ್ಷನ್ನಲ್ಲೇ ನಾನು ಯೂಟ್ಯೂಬ್ನ ಓಪನ್ ಮಾಡ್ತೀನಿ. ಓಪನ್ ಯೂಟ್ಯೂಬ್. ನೋಡಿ, ಯೂಟ್ಯೂಬ್ ಓಪನ್ ಆಗಿದೆ. ಯೂಟ್ಯೂಬ್ ಅಲ್ಲಿ ಕ್ಯಾಸ್ಟ್ ಅನ್ನೋ ಆಪ್ಷನ್ ಅಲ್ಲಿ ಇದೆ. ಈ ಕ್ಯಾಸ್ಟ್ ಅನ್ನೋದ್ರ ಪಕ್ಕ ನೋಟಿಫಿಕೇಶನ್ ಅಂತಿದೆ. ನೋಟಿಫಿಕೇಶನ್ ಪಕ್ಕ ಸರ್ಚ್ ಅಂತ ಇದೆ. ನಾನು ಏನೇ ಬೇಕಾದರೂ ಇವಾಗ ಸರ್ಚ್ ಒಳಗಡೆ ಹೋಗ್ತೀನಿ. ಸರ್ಚ್ ಫೀಲ್ಡ್ ಅಂತ ಹೋಯ್ತು. ವಾಯ್ಸ್ ಸರ್ಚ್ ಹೋಗ್ತೀನಿ. ಭೂಮಿಕಾಸ್ ಕಿಚನ್ ಕನ್ನಡ. ನಿನ್ನೆ ಹಾಕಿರುವಂತ ಆಲೂ ಪರೋಟ ತೋರಿಸ್ತಾ ಇದೆ ಭೂಮಿಕಾಸ್ ಕಿಚನ್ ಅಲ್ಲಿ. ಇವಾಗ ಅದನ್ನ ಆನ್ ಮಾಡ್ತೀನಿ. ನೋಡಿ, ಸೆಲೆಕ್ಟೆಡ್ ಸ್ಕಿಪ್ ಆಡ್ ಅಂತ ಹೇಳ್ತು. ಸ್ಕಿಪ್ ಮಾಡಿದೆ. ಇವಾಗ ನನ್ನ ಅಡುಗೆ ಬರ್ತಾ ಇದೆ. ಇವಾಗ ಇದ್ರ ಕೆಳಗಡೆ ನಾನು ಕಮೆಂಟ್ಸ್ ಓದಬೇಕು. ಕಮೆಂಟ್ಸ್ ಓದೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಮೊದಲು ಪಾಸ್ ಮಾಡ್ಕೊಳ್ತೀನಿ ನಾನು ಇದನ್ನ. ನೋಡಿ, ಪಾಸ್ ಆಯ್ತು. ಪಾಸ್ ಆದ್ಮೇಲೆ ಇವಾಗ ಕಮೆಂಟ್ಸ್ ಗಳನ್ನ ಓದ್ಬೇಕಾದ್ರೆ ನಾನು ಕಮೆಂಟ್ಸ್ ಆಪ್ಷನ್ ಬರ್ತೀನಿ. ಇಲ್ಲಿ Bhumika apostrophe S kitchen current setting is first unsubscribe from comments comment 33 comment and full stop many 33 ಕಮೆಂಟ್ ಬಂದಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. comments heading 33. ನೋಡಿ, ಶೋಭಾ ರಾಣಿ ಅನ್ನೋರು ಮೆಸೇಜ್ ಹಾಕಿದ್ದಾರೆ. ಭೂಮಿಕಾ ಅವರೇ, ತುಂಬಾ ಜನ ಅಡ್ವರ್ಟೈಸ್
ತುಂಬ ಅಡ್ವರ್ಟೈಸ್ ಬರ್ತಾ ಇದೆ, ಅದನ್ನು ಸ್ಕಿಪ್ ಮಾಡ್ಬೋದಾ ಅಂತ ಏನೋ ಕನ್ನಡದಲ್ಲಿ ಕೇಳಿದ್ದಾರೆ ಅವರು. ಕನ್ನಡದಲ್ಲೋ ಇಂಗ್ಲೀಷಲ್ಲೋ ಒಟ್ಟಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಇದೆ. ಸೊ ಅದನ್ನು ಎಲ್ಲ ಅದನ್ನು ಓದಿ ನನಗೆ ಅರ್ಥ ಆಗುತ್ತೆ. ಇವಾಗ ನಾವು ರಿಪ್ಲೈ ಕೊಡಬೇಕು ಅಂದರೆ ಅಲ್ಲೇ ಆಪ್ಷನ್ ಇರುತ್ತೆ. ಶೋಭಾ ರಾಣಿ ಅವ್ರಿಗೆ ಅಲ್ಲಿಂದನೇ ರಿಪ್ಲೈ ಕೊಡ್ಬೋದು. ಇಲ್ಲ ಅಂದರೆ ನೆಕ್ಸ್ಟ್ ಮೆಸೇಜಸ್ಗಳು ಶೋಭಾ ರಾಣಿ ಕಳಿಸಿದ್ದಾರೆ. Translate to English button. ಆರ್ತಿ ನಾರಾಯಣಪ್ಪ ಅನ್ನೋರು ಕಳಿಸಿದ್ದಾರೆ. ಮಂಜುಳಾ ಸೋಪನ್. Translate to English. ರಾಜೇಶ್ವರಿ ಹೆಗ್ಡೆ. Bhumika full stop aloo parota yummy full stop now you try. ಆಲೂ ಪರೋಟ ಯಮ್ಮಿ ಭೂಮಿಕಾ ಅಂತ ಕಳಿಸಿದ್ದಾರೆ. Translate to English. ಪದ್ಮಜ ಅಂತ ಅನ್ನೋರು ಕಳಿಸಿದ್ದಾರೆ. Translate to English. Ranapurao, bullet, one day. Translate to English. ಈ ಥರ ಎಲ್ಲರೂ ಕಳಿಸಿರೋವಂಥ ಕಮೆಂಟ್ಸ್ಗಳನ್ನ ನಾನು ಓದ್ಕೊಳ್ತೀನಿ. ಇದು ಓದಿ ನಾನು ಅವ್ರಿಗೆ ರಿಪ್ಲೈ ಕೊಡ್ತೀನಿ. ಯಾವುದೇ ಒಂದು ಯೂಟ್ಯೂಬಲ್ಲಿ ನಾನು ಸರ್ಚ್ ಮಾಡಬೇಕಾದ್ರೆ ಇದೇ ಥರ ಸರ್ಚ್ ಮಾಡೋದು. ಯೂಟ್ಯೂಬ್ ಅಂತೂ ನನಗೆ ತುಂಬಾ ಈಸಿಯಾಗಿ ಹೋಗ್ಬಿಟ್ಟಿದೆ. ನಾನು ಏನೇ ಒಂದು ಡೌಟ್ಸ್ ಬಂದರೂ ಯೂಟ್ಯೂಬಲ್ಲೇ ಹೋಗಿ ನೋಡ್ತೀನಿ. ಗೂಗಲೆಲ್ಲ ಇನ್ನೂ ಅಷ್ಟಾಗಿ ನಾನು ಪ್ರಾಕ್ಟೀಸ್ ಕಮ್ಮಿ ಮಾಡಿರೋದು. ಸೊ ಪ್ರತಿಯೊಂದಕ್ಕೂ ಯೂಟ್ಯೂಬು, ವಾಟ್ಸಪ್ಪು ಇದ್ರ ಮುಖಾಂತರ ನಾನು ಸೊಲ್ಯೂಷನ್ಗಳನ್ನ ಕಂಡು ಹಿಡಿದುಕೊಳ್ತೀನಿ. ನೋಡಿದ್ರಲ್ಲ ನಾನು ಯಾವ ಥರ ಫೋನ್ನ ಆಪ್ರೇಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಯಾರಿಗೆ ಫೋನ್ ಮಾಡಬೇಕಾದ್ರೂ ಪ್ರತಿಯೊಂದು ಆಪ್ಷನ್ನು ಇದೆ. ನೋಟ್ಪ್ಯಾಡ್ ಇದೆ. ನೋಟ್ಪ್ಯಾಡಲ್ಲಿ ನನಗೇನೇ ಒಂದು ರೈಟಿಂಗ್ ಆಪ್ಷನ್ ಇದ್ದರೆ ಅದನ್ನು ಅಲ್ಲಿ ನಾನು ಬರೆದಿಟ್ಕೋಬೋದು. ವಾಯ್ಸ್ ಮೆಮೊ ಅಂತ ಇದೆ. ರೆಕಾರ್ಡ್ ಮಾಡ್ಕೊಳ್ಳೋ ಅಂಥ ಆಪ್ಷನ್ ಇದೆ. ಎಲ್ಲನೂ ರೆಕಾರ್ಡ್ ಮಾಡಿ ಇಟ್ಕೋಬೋದು. ಈ ಥರ ಎಲ್ಲ ಆಪ್ಷನ್ಸ್ಗಳು ನೀವು ಯಾವ್ದ್ಯಾವ್ದು ಯೂಸ್ ಮಾಡ್ತೀರಾ ಅದೆಲ್ಲ ಆಪ್ಷನ್ಸ್ಗಳನ್ನ ನಾನು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಗೂಗಲ್ ಪೇ ಕೂಡ ಇದೆ. ನಾನು ಯಾರಿಗೆ ಬೇಕಾದರೂ ಗೂಗಲ್ ಪೇ ಕೂಡ ಮಾಡ್ಬೋದು. ನಾನು ಕೂಡ ಪೇಮೆಂಟ್ನ ರಿಸೀವ್ ಮಾಡ್ಬೋದು. ಈ ಥರ ಎಲ್ಲ ಆಪ್ಷನ್ಸ್ಗಳನ್ನು ನಾನು ಈ ಮೊಬೈಲಲ್ಲಿ ಯೂಸ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಮನೇಲಿರೋರಿಗೆ ಗೊತ್ತೇ ಇರೋದಿಲ್ಲ ಈ ಥರ ಎಲ್ಲ ಒಬ್ಬ ಬ್ಲೈಂಡು ಫೋನು ಅಥವಾ ಕಂಪ್ಯೂಟರ್ ಎಲ್ಲ ಯೂಸ್ ಮಾಡ್ಬೋದು ಅಂತ. ಅಂಥವ್ರಿಗೆ ಈ ಒಂದು ವಿಡಿಯೋ ನೋಡಿ ಅವ್ರು ಕೂಡ ಏನಾದರೂ ಯೂಸ್ ಆಗ್ಬೋದು. ದಯವಿಟ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಸರ್ಕಲ್ಲು, ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಶೇರ್ ಮಾಡಿದ್ರೆ ಇದರಿಂದ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿದ್ರಲ್ಲ ನಾನು ಮೊಬೈಲ್ ಹೇಗೆ ಯೂಸ್ ಮಾಡ್ತೀನಿ ಅಂತ. ನೀವು ಕಳಿಸೋವಂಥ ಕಮೆಂಟ್ಗಳನ್ನೆಲ್ಲ ನಾನು ಹೇಗೆ ರೀಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇದೇ ಥರ ಕಂಪ್ಯೂಟರ್ ಕೂಡ ಆಪ್ರೇಟ್ ಮಾಡೋದು ಅಂದರೆ ಅದು ಕೀಬೋರ್ಡ್ ಮುಖಾಂತರ ಎಲ್ಲನೂ ಕಂಟ್ರೋಲ್ ಕೀಸ್ ಮುಖಾಂತರ ಆಪ್ರೇಟ್ ಮಾಡೋದು. ನೋಡಿದ್ರಲ್ಲ ಟೆಕ್ನಾಲಜಿ ಎಷ್ಟು ಈಸಿ ಆಗಿರೋದ್ರಿಂದ ನಮ್ಗಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.